Hello, hi friends. Welcome back to my YouTube channel. Today I am discussing some important SSLC science scoring package topic, type of questions, weightage of marks, list of diagrams. ಸ್ನೇಹಿತರೆ, ಇವತ್ತಿನ SSLCಯ ಸೈನ್ಸ್ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಬರ್ತಕ್ಕಂಥ ಅದರಲ್ಲಿ ಟೈಪ್ಸ್ ಆಫ್ ಕ್ವಶನ್ಸ್, ವಾರ್ಷಿಕ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಯಾವ ರೀತಿ ಟೈಪ್ಸ್ ಆಫ್ ಕ್ವಶನ್ಸ್ ಕೇಳ್ತಾರೋ, ವೇಟೇಜ್ ಆಫ್ ಮಾರ್ಕ್ಸ್ ಎಷ್ಟು, ಆಮೇಲೆ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ, ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ಲೈವ್ ಆಗ್ತಕ್ಕಂಥದ್ದು. ಆ್ಯನ್ಯುವಲ್ ಸೈನ್ಸ್ ಕ್ವಶನ್ ಪೇಪರನ್ನು ನಾವು ಅವಲೋಕನ ಮಾಡಿದಾಗ ಯಾವ ರೀತಿ ಸೈನ್ಸ್ ಕ್ವಶನ್ ಪೇಪರ್ ಮಾಡೆಲ್ ಇರ್ತದೆ, ಟೈಪ್ಸ್ ಆಫ್ ಕ್ವಶನ್ಸ್ ಯಾವ ರೀತಿ ಇರ್ತದೆ ಅಂದ್ರೆ 888-941 ಮಾಡೆಲ್ ಇರ್ತದೆ. ಹಂಗಂದ್ರೆ 888-941 ಮಾಡೆಲ್ ಅಂದರೆ ಏನು ನೋಡಿರಿ. ಕ್ವಶನ್ ಟೈಪ್ ಅಂದಾಗ MCQ ಟೈಪ್ಸ್ ಎಷ್ಟು ಇರ್ತಾವೆ ಅಂದ್ರೆ, MCQ ಮಾಡೆಲ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಟೋಟಲಾಗಿ 8 ಇರ್ತದೆ. ನಂಬರ್ ಆಫ್ ಕ್ವಶನ್ಸ್ ಆ್ಯಂಡ್ ಮಾರ್ಕ್ಸ್ ಅದೆಷ್ಟು ಇರ್ತದೆ ಅಂದ್ರೆ 8 × 1 = 8 ಇರ್ತದೆ. ಇನ್ನು ವೆರಿ ಶಾರ್ಟ್ ಆನ್ಸರ್ಸ್ ಅಂದರೆ 1 ಮಾರ್ಕ್ಸ್ ಕ್ವಶನ್ಸ್ ಅವು ಸಹ 8 ಇರ್ತದೆ. 8 × 1 = 8 ಮಾರ್ಕ್ಸ್ ಇರ್ತದೆ. ಇನ್ನು ಶಾರ್ಟ್ ಆನ್ಸರ್ಸ್ ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್, 2 ಇಂಟರ್ನಲ್ ಚಾಯ್ಸಸ್, 2 ಇಂಟರ್ನಲ್ ಚಾಯ್ಸಸ್ ಇರ್ತಕ್ಕಂಥದ್ದು, 2 ಹೆಚ್ಚುವರಿ ಪ್ರಶ್ನೆಗಳಿರ್ತಕ್ಕಂಥ ಕ್ವಶನು 2 ಮಾರ್ಕ್ಸ್ ಕ್ವಶನ್ಸು ಅವು 8 ಇರ್ತವೆ. 8 ಅಂದರೆ ಟೋಟಲಾಗಿ 10 ಪ್ರಶ್ನೆಗಳಿರ್ತಾವೆ, ಅದರಲ್ಲಿ 2 ಚಾಯ್ಸಸ್ ಇರ್ತಾವೆ. ಟೋಟಲಾಗಿ ಮಾರ್ಕ್ಸು 16 ಆಗ್ತದೆ. 8 × 2 = 8 × 2 = 16. ಹಾಂ ರೀ. ನಂತರ ಲಾಂಗ್ ಆನ್ಸರ್ ಕ್ವಶನ್ಸ್ 3 ಮಾರ್ಕ್ಸ್ ಕ್ವಶನ್ಸ್, ಇದರಲ್ಲಿ 4 ಇಂಟರ್ನಲ್ ಚಾಯ್ಸಸ್ ಇರ್ತಾವೆ. ಅಂದರೆ ಟೋಟಲಾಗಿ ಕ್ವಶನ್ಸು 9 ಇರ್ತದೆ. 9 × 3 = 27. ಅದರಲ್ಲಿ 4 ಇಂಟರ್ನಲ್ ಚಾಯ್ಸಸ್ ಇರೋದರಿಂದ ಕ್ವಶನ್ಸ್ ಜಾಸ್ತಿ ಆಗ್ತವೆ. ಅದಕ್ಕೆ 9 × 3 = 27 ಆಗ್ತದೆ. ಇನ್ನು 4 ಮಾರ್ಕ್ಸ್ ಕ್ವಶನ್ಸ್ ಲಾಂಗ್ ಆನ್ಸರ್ ಕ್ವಶನ್ ಟೈಪ್ 2, ಇದರಲ್ಲಿ 1 ಇಂಟರ್ನಲ್ ಚಾಯ್ಸ್ ಇರ್ತಕ್ಕಂಥ ಪ್ರಶ್ನೆ, 4 × 4 16 ಮಾರ್ಕ್ಸ್ ಇರ್ತದೆ. ಇನ್ನು 5 ಮಾರ್ಕ್ಸ್ ಲಾಂಗ್ ಆನ್ಸರ್ ಕ್ವಶನ್ಸ್ ಒಂದಿರ್ತದೆ. 1 × 5 = 5. ಅಂದರೆ ಟೋಟಲ್ ಮಾರ್ಕ್ಸು 80 ಮಾರ್ಕ್ಸ್. ಕ್ವಶನ್ಸ್ ನಂಬರ್ ಆಫ್ ಕ್ವಶನ್ಸ್ 38 ಕ್ವಶನ್ಸ್ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಮಾರ್ಕ್ಸ್ ವೇಟೇಜ್ ಟು ಥೀಮ್ಸ್ ಅಂದರೆ ಕೆಲವೊಂದು ಥೀಮ್ಸ್ಗಳನ್ನು ಮಾಡಿದ್ದಾರೆ, ಕೆಲವೊಂದು ಟಾಪಿಕ್ಗಳನ್ನು ತೆಗೆದುಕೊಂಡು ಅದಕ್ಕೆ ಒಂದು ಥೀಮ್ಸ್ ಅಂತ ಕೊಟ್ಟು ಅದಕ್ಕೆ ಟೋಟಲ್ ಮಾರ್ಕ್ಸ್ಗಳನ್ನು ಕೊಟ್ಟಿದ್ದರು. ಫಸ್ಟ್ ಥೀಮ್ಸ್ ಮಟೀರಿಯಲ್ಸ್ ಇನ್ ಡೈಲಿ ಲೈಫ್. ಈ ಥೀಮ್ಸ್ಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಟೋಟಲ್ ಮಾರ್ಕ್ಸು 25 ಮಾರ್ಕ್ಸ್. ಈ ಥೀಮ್ಸ್ದಲ್ಲಿ ಬರ್ತಕ್ಕಂಥ ಯೂನಿಟ್ಸ್ಗಳನ್ನು ನೋಡಿದಾಗ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್, ಅಸಿಡ್ಸ್, ಬೇಸಿಸ್ ಆ್ಯಂಡ್ ಸಾಲ್ಟ್ಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್, ಕಾರ್ಬನ್ ಕಂಪೌಂಡ್ಸ್, ಪಿರಿಯಾಡಿಕ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಇದು ಬರ್ತದೆ. ನೋಡಿ, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ಗೆ ಸಂಬಂಧಿಸಿದಂತೆ ಟೋಟಲಾಗಿ 4 ಮಾರ್ಕ್ಸ್ ಕೇಳ್ತಾರೆ. ಅಸಿಡ್ಸ್, ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಈ ಟಾಪಿಕ್ಗೆ ಸಂಬಂಧಿಸಿದಂತೆ 6 ಅಂಕ. ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಯೂನಿಟ್ಸ್ಗೆ ಸಂಬಂಧಿಸಿದಂತೆ 6 ಮಾರ್ಕ್ಸ್. ಕಾರ್ಬನ್ ಕಂಪೌಂಡ್ಸ್ 6 ಮಾರ್ಕ್ಸ್. ಪಿರಿಯಾಡಿಕ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ 3 ಮಾರ್ಕ್ಸ್. ಟೋಟಲ್ 25 ಮಾರ್ಕ್ಸ್. ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಸಿಡ್, ಬೇಸ್, ಸಾಲ್ಟ್ಸ್, ಮೆಟಲ್ ಆ್ಯಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಕಂಪೌಂಡ್ಸ್ ಇವು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸು. ಇನ್ನು ಸೆಕೆಂಡ್ ಥೀಮ್ಸ್ ಯಾವುದಂದ್ರೆ ವರ್ಲ್ಡ್ ಆಫ್ ಲೈವಿಂಗ್. ವರ್ಲ್ಡ್ ಆಫ್ ಲೈವಿಂಗ್ ಈ ಥೀಮ್ಸ್ಗೆ ಸಂಬಂಧಿಸಿದಂತೆ 22 ಮಾರ್ಕ್ಸನ್ನು ಕೇಳ್ತಾರೆ. ಈ ಥೀಮ್ಸ್ದಲ್ಲಿ ಬರ್ತಕ್ಕಂಥ ಯೂನಿಟ್ಸ್ಗಳು ಫಸ್ಟ್ ಯೂನಿಟ್ಸ್ ಲೈಫ್ ಪ್ರೊಸೆಸಸ್. ಲೈಫ್ ಪ್ರೊಸೆಸ್ಸಿಗೆ ಸಂಬಂಧಿಸಿದಂತೆ 6 ಮಾರ್ಕ್ಸ್. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಸೆಕೆಂಡ್ ಟಾಪಿಕ್, ಇಲ್ಲಿ 5 to 6 ಮಾರ್ಕ್ಸ್ ಕೇಳ್ತಾರೆ. ಇನ್ನು ಹೌ ಡು ಯು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್ ಈ ಟಾಪಿಕ್ಗೆ ಸಂಬಂಧಿಸಿದಂತೆ 5 to 4 ಮಾರ್ಕ್ಸ್ ಕೇಳ್ತಾರೆ. ಹೆರಿಡಿಟಿ ಆ್ಯಂಡ್ ಇವಾಲ್ಯೂಷನ್ಗೆ ಸಂಬಂಧಿಸಿದಂತೆ 6 ಮಾರ್ಕ್ಸನ್ನು ಕೇಳಾಗ್ತದೆ. ಇನ್ನು ಥರ್ಡ್ ಥೀಮ್ಸ್ ನ್ಯಾಚುರಲ್ ಫಿನಾಮಿನಾ. ನ್ಯಾಚುರಲ್ ಫಿನಾಮಿನಾ ಸಂಬಂಧಿಸಿದಂತೆ 12 ಮಾರ್ಕ್ಸ್ ಕೇಳಾಗ್ತಾರೆ. ಇದರಲ್ಲಿ 2 ಟಾಪಿಕ್ ಬರ್ತಾವೆ, ಲೈಟ್ಸ್, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ 7 ಮಾರ್ಕ್ಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ 5 ಮಾರ್ಕ್ಸ್. ಕೇವಲ ಈ 2 ಟಾಪಿಕನ್ನು ಮಾಡಿದ್ರೆ ನೀವು 12 ಅಂಕಗಳನ್ನು ತೆಗೆದುಕೊಳ್ಬೋದು. ಇನ್ನು 4ನೇ ಥೀಮ್ ಹೌ ಡು ಯು ಥಿಂಕ್ ವರ್ಕ್. ಹೌ ಡು ಯು ಥಿಂಕ್ ವರ್ಕ್ ಈ ಥೀಮ್ಸ್ಗೆ ಸಂಬಂಧಿಸಿದಂತೆ 13 ಮಾರ್ಕ್ಸ್ ಕೇಳ್ತಾರೆ. ಈ ಥೀಮ್ಸ್ದಲ್ಲಿ ಬರ್ತಕ್ಕಂಥ ಯೂನಿಟ್ಸ್ಗಳು ಎಲೆಕ್ಟ್ರಿಸಿಟಿ 7 ಮಾರ್ಕ್ಸ್,
ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ 6 ಮಾರ್ಕ್ಸ್. ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಇನ್ನು ಲಾಸ್ಟ್ ಥೀಮ್ಸ್ ನ್ಯಾಚುರಲ್ ರಿಸೋರ್ಸಸ್. ಈ ನ್ಯಾಚುರಲ್ ರಿಸೋರ್ಸಸ್ ಥೀಮ್ಸ್ಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಅಂಕಗಳು 8 ಮಾರ್ಕ್ಸ್. ಈ ಥೀಮ್ಸಲ್ಲಿ ಬರ್ತಕ್ಕಂಥ ಯೂನಿಟ್ಸ್ ಯಾವಂದ್ರೆ ಅವರ್ ಎನ್ವೈರ್ಮೆಂಟ್ 2 ಮಾರ್ಕ್ಸ್ ಕೇಳ್ತಾರೆ, ಸೋರ್ಸ್ ಆಫ್ ಎನರ್ಜಿ 3 ಮಾರ್ಕ್ಸ್ ಕೇಳ್ತಾರೆ, ಸಸ್ಟೈನೇಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಿಗೆ ಸಂಬಂಧಿಸಿದ 3 ಮಾರ್ಕ್ಸ್ ಕೇಳ್ತಾರೆ. ಟೋಟಲ್ ಆಗಿ 80 ಮಾರ್ಕ್ಸ್ ಕೇಳ್ತಾರೆ. 5 ಥೀಮ್ಸ್ಗಳನ್ನು ಮಾಡಿದರು. 5 ಥೀಮ್ಸ್ಗೆ ಅನುಗುಣವಾಗಿ ಚಾಪ್ಟರ್ಗಳನ್ನು ಅಲಾಟ್ಮೆಂಟ್ ಮಾಡಿ ಟೋಟಲ್ ಆಗಿ 80 ಮಾರ್ಕ್ಸ್ ಕೇಳ್ತಾರೆ. ಹಂಗಾರೆ ಇದರಲ್ಲಿ ಫಿಸಿಕ್ಸ್ಗೆ ಸಂಬಂಧಿಸಿದಂತೆ, ಕೆಮಿಸ್ಟ್ರಿಗೆ ಸಂಬಂಧಿಸಿದಂತೆ, ಬಯಾಲಜಿಗೆ ಸಂಬಂಧಿಸಿದಂತೆ ಎಷ್ಟಿಷ್ಟು ಅಂಕಗಳದಾವು ನೋಡಿ. ಫಿಸಿಕ್ಸ್ಗೆ 20 ಮಾರ್ಕ್ಸ್ ಕೇಳ್ತಾರೆ, ಕೆಮಿಸ್ಟ್ರಿಗೆ 25 ಮಾರ್ಕ್ಸ್, ಬಯಾಲಜಿ 27 ಮಾರ್ಕ್ಸ್, ಟೋಟಲ್ 80 ಮಾರ್ಕ್ಸ್ ಒಂದು ಕ್ವಶನ್ ಪೇಪರ್ ಇರ್ತದೆ. ಇನ್ನು ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಫಾರ್ SSLC ಆ್ಯನ್ಯುವಲ್ ಎಕ್ಸಾಮಿನೇಷನ್ಸ್. ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ಸು 12 ಅಂಕಗಳಿಗೆ ಕೇಳ್ತಕ್ಕಂಥ ಡಯಾಗ್ರಾಮ್ ಲಿಸ್ಟನ್ನು ಕೊಡಲಾಗ್ತದೆ. ಇಲ್ಲಿ ಮೊದಲನೇ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ ಯಾವುದಂದ್ರೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಸೆಕೆಂಡ್ ಡಯಾಗ್ರಾಮ್ ರಿಯಾಕ್ಷನ್ ಆಫ್ ಜಿಂಕ್ ಗ್ರ್ಯಾನ್ಯುಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ಸ್ ಆ್ಯಂಡ್ ಟೆಸ್ಟಿಂಗ್ ಹೈಡ್ರೋಜನ್ ಗ್ಯಾಸ್ ಬೈ ಬರ್ನಿಂಗ್. Third diagram acid solution in water conducts electricity. Fourth diagram action of steam of a metal. Fourth diagram testing the conductivity of a salt solution. Next diagram electrolytic refining of copper. Open stomatal phone, close stomatal phone. Flower, diagram of flower and germination of pollen stigma. Human alimentary canal, schematic sectional views of human hearts. ಇವು ಎಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ಸು. Next diagram excretory system in human beings. Different parts of the nephron, human brain, structure of neuron, the schematic diagram of electric circuit. Electric circuit for studying Ohm's law, resistors in series, resistance in parallel, symbols, electrical symbols, a pattern of concentric circles indicating the field lines of a magnetic field around a state conducting wire. A simple electric motor, electric generator, a schematic diagram of a biogas plant, recombination of the spectrum of white light, for point of myopia eyes, correction of the myopia, the correction of hypermetropia eyes. Ray diagram for the image formation by concave mirrors. ಇಲ್ಲಿ ray diagrams ಗಳನ್ನು ಕೊಡಲಾಗಿದೆ. The position, point and the nature of the image formed by convex lens for variation position of the object.
nature, position and relative size of the image formed by a concave lens. ಇಷ್ಟು ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ಸು. ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.